ಸ್ಟಾಕ್ ಮಾರ್ಕೆಟ್ಸಲ್ಲಿ ಏನೇನೆಲ್ಲ ಅಪ್ಡೇಟ್ಸ್ ಆಗಿದೆ ಅಂತ ನೋಡೋಣ. ಇವತ್ತು ಫೆಬ್ರವರಿ 16ನೇ ತಾರೀಕು 2026. ಆಫ್ಟರ್ ಟ್ರೇಡ್ ಡೀಲ್ ಆದಮೇಲೆ ಫಾರಿನ್ ಇನ್ವೆಸ್ಟರ್ಸು ಪಾಸಿಟಿವ್ ಆಗಿದ್ದಾರೆ ಇಂಡಿಯನ್ ಮಾರ್ಕೆಟ್ ಮೇಲೆ. ನೆಕ್ಸ್ಟ್ ನ್ಯೂಸ್ ಅಪ್ಡೇಟ್ ಏನಂದರೆ ಓವರ್ ಗ್ಲೋಬಲ್ ಮಾರ್ಕೆಟು ಫ್ಲಾಟ್ ಆಗಿದೆ. ಅಮೆರಿಕದಲ್ಲಿ ಇನ್ಫ್ಲೇಷನ್ ಡೇಟಾ ಬಂದೈತೆ 2.4% ಬಂದೈತೆ, ತೀರಾ ಕಡಿಮೆ, 5 ವರ್ಷಕ್ಕಿಂತ ಕಡಿಮೆ ಬಂದೈತೆ. ಈ ಟ್ರಂಪ್ ಮಾಡಿರೋ ಟ್ಯಾರಿಫಿಂದ ಇನ್ಫ್ಲೇಷನ್ ಆಗುತ್ತೆ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಆದರೆ ಅಮೆರಿಕ ಇನ್ನೂ ಚೆನ್ನಾಗಿ ಬೆಳೀತೈತೆ. ನೆಕ್ಸ್ಟ್ ನ್ಯೂಸ್ ಅಪ್ಡೇಟು Q3 ರಿಸಲ್ಟು ಇಂಡಿಯಾದಲ್ಲಿ ತುಂಬ ಚೆನ್ನಾಗಿ ಬಂದೈತೆ, 14% ಗ್ರೋತ್ ಅರ್ನಿಂಗ್ಸಲ್ಲಿ. ಮತ್ತು ಸೇಲ್ಸಲ್ಲೂ ಕೂಡ 8.9% ಗ್ರೋತ್ ಆಗಿದೆ. ಲಾಸ್ಟ್ 3 ವರ್ಷಕ್ಕಿಂತ ಚೆನ್ನಾಗಿ ಬಂದೈತೆ ಓವರ್ ಆಲ್ ನಿಫ್ಟಿ ಲೆವೆಲ್. ಇದು GST ರಿಡಕ್ಷನಿಂದ ಚೆನ್ನಾಗಿ ಪಿಕಪ್ ಆಗಿದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಈ ರಿಲಯನ್ಸು, IT ಸೆಕ್ಟರು, ITC ಇದರವೆಲ್ಲ ಅಷ್ಟು ಚೆನ್ನಾಗಿಲ್ಲ. ಹಿಂದೂಸ್ತಾನ್ ಯೂನಿಲಿವರು ಅಷ್ಟು ಚೆನ್ನಾಗಿ ರಿಸಲ್ಟ್ ಚೆನ್ನಾಗಿಲ್ಲ. ನೆಕ್ಸ್ಟ್ ಅಪ್ಡೇಟು ಆಂಥ್ರೋಪಿಕ್ AI, ಕ್ಲಾಡ್ ಅಂತ ಕರೀತಾರೆ. ಕ್ಲಾಡು ChatGPTಗೆ, DeepSeekಗೆ ಇವಕ್ಕೆಲ್ಲ ಹೈಯೆಸ್ಟ್ ಕಾಂಪಿಟೇಷನ್ ಕೊಡ್ತಿರೋಂಥ ಸಾಫ್ಟ್ವೇರ್. ಇದು $380 ಬಿಲಿಯನ್ ರೈಸ್ ಮಾಡಿದೆ. $380 ಬಿಲಿಯನ್ ಅಂದರೆ ನಮ್ಮ 2 ರಿಲಯನ್ಸ್ ಹಾಕಬೇಕು, ಅಷ್ಟು ದೊಡ್ಡ ಕಂಪ್ನಿ ಆಗಿಬಿಟ್ಟಿದೆ. ಇನ್ನೂ ಸ್ಟಾರ್ಟಪ್ ಅಷ್ಟೇ. AI ಎಷ್ಟು ಜೋರಾಗಿ ಬೆಳೀತೈತೆ ಅಂತ ಇವಾಗಲೇ ಗೊತ್ತಾಗ್ತೈತೆ. IT ಸೆಕ್ಟರಿಗೆ ತುಂಬ ಕಷ್ಟ. IT ಸೆಕ್ಟರು ಲಾಸ್ಟ್ 2021 ಇಸ್ವಿಲಿ ಮಾಡಿದ ಹೈನ ಟಚ್ ಮಾಡೋಕ್ಕಾಗ್ತಿಲ್ಲ. 5 ವರ್ಷದಿಂದ ಸ್ಟ್ರಗಲ್ ಮಾಡ್ತಾರೆ. ಫಿಫ್ತ್ ಅಪ್ಡೇಟು, ಇಂಡಿಯಾದಲ್ಲಿ 40 ಗಿಗಾವ್ಯಾಟ್ ಅಷ್ಟು ಎನರ್ಜಿನ ಇನ್ಸ್ಟಾಲ್ ಮಾಡಿದ್ದಾರೆ ಒಂದು ವರ್ಷದಲ್ಲಿ. ಅದರಲ್ಲಿ 35 ಗಿಗಾವ್ಯಾಟು ಸೋಲಾರ್ ಎನರ್ಜಿನೇ ಆಗಿದೆ. ಇದೇ ಥರ ರೆಗ್ಯುಲರ್ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ಬೇಕಂದರೆ ಈ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.